ಶಾಲೋಮ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ಒಂದು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಇವತ್ತಿನ ವಾಕ್ಯದ ಒಂದು ಪೀಠಿಕೆ ಏನಂದರೆ, ಫಲ ಕೊಡಬೇಕಾದರೆ ನಾನು ಏನು ಮಾಡಬೇಕು ಎಂಬುದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಈ ವಾಕ್ಯದ ಮೂಲಕವಾಗಿ ತಮ್ಮೆಲ್ಲರಿಗೂ ಆಶೀರ್ವಾದ ಉಂಟಾಗಲಿ ಎಂಬುದಾಗಿ ನಾನು ಹಾರೈಸುವವನಾಗಿದ್ದೇನೆ. ಯೋಹಾನ್ ಬರೆದ ಸುವಾರ್ತೆ ಅದರ 15ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ನೋಡ್ರಿ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ ಎಂಬುದಾಗಿ. ಕರ್ತನಿಗೆ ಸ್ತೋತ್ರವಾಗಲಿ. ಫಲ ಕೊಡಬೇಕಾದರೆ ನಾವು ದೇವರಲ್ಲಿ ನೆಲೆಗೊಳ್ಳಬೇಕು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದಿದ್ದರೆ ತನ್ನಷ್ಟಕ್ಕೆ ತಾನೇ ಅದು ಫಲ ಕೊಡೋಕ್ಕೆ ಆಗುವುದಿಲ್ಲ. ನೋಡ್ರಿ, ನೆಲೆಗೊಳ್ಳಬೇಕು. ದೇವರಲ್ಲಿ ನಾವು ನೆಲೆಗೊಳ್ಳಬೇಕು. ಆಗ ಮಾತ್ರ ನಾವು ಫಲ ಕೊಡುವುದಕ್ಕೆ ಸಾಧ್ಯ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಮೊದಲಿನ ಕಾಲದಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ಏನಂದ್ರೆ, ಈ ಕರೆಂಟ್ ಬರುವುದಕ್ಕಿಂತ ಮುಂಚಿತವಾಗಿ ಅನೇಕರು ತಮ್ಮ ಮನೆಯಲ್ಲಿ ಬೆಳಕಿಗೋಸ್ಕರವಾಗಿ ಕೆಲವು ಈ ಮಣ್ಣಿನ ಪಾತ್ರೆಗಳಲ್ಲಿ ಎಣ್ಣೆಯನ್ನು ಹಾಕಿ ಅದರಲ್ಲಿ ಒಂದು ಬತ್ತಿಯನ್ನು ಇಟ್ಟು ಅದಕ್ಕೆ ಏನು ಮಾಡ್ತಾಯಿದ್ರು, ದೀಪ ಹಚ್ತಾಯಿದ್ರು. ಆ ಬತ್ತಿ ಏನು ಮಾಡ್ತಾ ಇತ್ತಂದರೆ, ಆ ಎಣ್ಣೆ ಒಳಗಡೆ ಇದ್ದುಕೊಂಡು ಅದರ ಒಳಗಡೆ ಇರುವಂಥ ಎಲ್ಲ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಹೀರಿಕೊಂಡು ಅದು ಮೇಲೆ ನಮಗೇನು ಮಾಡ್ತಾ ಇತ್ತಂದರೆ ಬೆಳಕನ್ನು ಕೊಡ್ತಾ ಇತ್ತು. ಹಾಗಾದರೆ ಆ ಎಣ್ಣೆಯನ್ನು, ಆ ಬತ್ತಿಯನ್ನು ನೀವು ಬೇರೆ ಬೇರೆ ಮಾಡಿ ಇಟ್ಟರೆ ಅದು ಬೆಳಕು ಕೊಡೋಕೆ ಆಗೋದಿಲ್ಲ. ಇವತ್ತು ಭಾಳ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಏನಂದರೆ, ನನಗೆ ಚೆನ್ನಾಗಿ ಜ್ಞಾನ ಬಂದಿದೆ, ನನ್ನ ಹತ್ರ ಹಣ ಇದೆ, ಈಗ ನಾನು ಏನು ಬೇಕಾದ್ ಮಾಡ್ಬೋದು, ದೇವರಿಲ್ಲದೆ ನಾನು ಏನು ಬೇಕಾದ್ ಮಾಡ್ಬೋದು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರನ್ನು ಬಿಟ್ಟು, ಯೇಸು ಕ್ರಿಸ್ತನ ವಾಕ್ಯದಲ್ಲಿ ನೋಡ್ತೇವೆ, ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕೆ ಆಗುವುದಿಲ್ಲ, ಏನು ಮಾಡಲಾರಿ ಎಂಬುದಾಗಿ. ಹೌದು, ಫಲ ಕೊಡಬೇಕಾದ್ರೆ ನಾನು ದೇವರಲ್ಲಿ ನೆಲೆಯಾಗಿರಬೇಕು, ಪ್ರಾರ್ಥನೆಯಲ್ಲಿ ನೆಲೆಯಾಗಿರಬೇಕು, ವಾಕ್ಯದಲ್ಲಿ ನೆಲೆಯಾಗಿರಬೇಕು, ಆರಾಧನೆಯಲ್ಲಿ ನೆಲೆಯಾಗಿರಬೇಕು. ನನ್ನ ಜೀವಿತ ದೇವರೊಂದಿಗೆ ನಾನು ನೆಲೆಯಾಗಿರುವುದಾದರೆ ಮಾತ್ರ ನನ್ನಲ್ಲಿ ಆಶೀರ್ವಾದಗಳನ್ನು ಕಾಣುವುದಕ್ಕೆ ಸಾಧ್ಯ, ಫಲವನ್ನು ಕಾಣುವುದಕ್ಕೆ ಸಾಧ್ಯ. ಹಾಗಾದರೆ ನಾನು ದೇವರಲ್ಲಿ ನೆಲೆಗೊಳ್ಳದೆ ನನ್ನಷ್ಟಕ್ಕೆ ನಾನೇ ಫಲ ಕೊಡ್ತೇನೆ ಅಂದರೆ ಅದು ಸಾಧ್ಯವಿಲ್ಲ. ನಾವು ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾಗಿರಬೇಕು, ಪ್ರಾರ್ಥನೆಗಳಲ್ಲಿ ನಾವು ನೆಲೆಗೊಂಡವರಾಗಿರಬೇಕು. ಇವತ್ತು ಒಂದು ದಿನ ಪ್ರಾರ್ಥನೆ ಮಾಡಿದರೆ 4 ದಿನ ನಾವು ಪ್ರೇಯರ್ ಮಾಡೋದಿಲ್ಲ. ನಮ್ಮ ಆತ್ಮಿಕ ಜೀವಿತವನ್ನು ನೋಡುವಾಗ ನಾವು ಎಷ್ಟು ಫಲ ಕೊಡ್ತಾ ಇದ್ದೇವೆ, ಫಲ ಕೊಡದೇ ಇರುವುದಕ್ಕೆ ಕಾರಣ ಎಂಬುದಾಗಿ ನಾವು ನೋಡಿದ್ದೇವೆ. ಆದರೆ ಇವತ್ತು ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳನ್ನು ಕಾಣಬೇಕಾದರೆ, ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಗಳನ್ನು ಕಾಣಬೇಕಾದರೆ, ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಅತಿಶಯಗಳನ್ನು ನಾವು ನೋಡಬೇಕಾದ್ರೆ, ನಾವು ದೇವರಲ್ಲಿ ನೆಲೆಗೊಂಡವರಾಗಿ ನಾವು ಪ್ರಾರ್ಥಿಸುತ್ತಾ ಆತನ ವಾಕ್ಯಗಳಲ್ಲಿ ನೆಲೆಗೊಂಡು, ಪ್ರಾರ್ಥನೆಯಲ್ಲಿ ನೆಲೆಗೊಂಡು, ದೇವರ ಪರಿಶುದ್ಧಾತ್ಮನೊಂದಿಗೆ ನಾವು ನೆಲೆಗೊಂಡವರಾಗಿ ನಾವು ಜೀವಿಸುವುದಾದರೆ, ನಾವು ನಡೆಯುವುದಾದರೆ, ಖಂಡಿತವಾಗಲೂ ಈ ಲೋಕದಲ್ಲಿ ದೇವರಿಗಾಗಿಯೂ ಮನುಷ್ಯರಿಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಹೇರಳವಾಗಿ ನಾವು ಫಲ ಕೊಡುವಂಥ ಒಂದು ಮರವಾಗಿ ನಿಲ್ಲಿಸುವುದಕ್ಕೆ ದೇವರ ಆತನ ಶಕ್ತನಾಗಿದ್ದಾನೆ. ಹಾಗಾದರೆ ಇವತ್ತು ಫಲ ಕೊಡುವ ಹಾಗೆ ನನ್ನನ್ನು ನಾನು ದೇವರಲ್ಲಿ ನಾನು ಏನು ಮಾಡಬೇಕು, ನೆಲೆಗೊಳಿಸಿಕೊಳ್ಳಬೇಕು. ನನ್ನ ನೆಲೆಯನ್ನು ನಾನು ಕಳ್ಕೊಳ್ಬಾರ್ದು, ದೇವರಲ್ಲಿ ನಾನು ನೆಲೆಗೊಳ್ಳಬೇಕು. ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ವಿಶ್ವಾಸ, ನಂಬಿಕೆಯಲ್ಲಿ ನಾನು ನೆಲೆಗೊಳ್ಳಬೇಕು. ದೇವರನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ನಾನು ಹೋಗದೆ. ಅದಕ್ಕೆ ನೋಡ್ರಿ, ಯೆಹೋಶುವನಿಗೆ ಕರ್ತನು ಒಂದು ವಾಕ್ಯದಲ್ಲಿ 1ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಹೇಳ್ತಾರೆ ಏನಂದರೆ, ಈ ವಾಕ್ಯವನ್ನು ಬಿಟ್ಟು ನೀನು ಏನು ಮಾಡಬೇಡ, ಇದನ್ನು ಎಲ್ಲಿ ಹೋದರೂ ನೀನು ಕೈಗೊಂಡು ನಡಿ, ಆಗ ನಿನ್ನ ಕಾರ್ಯಗಳಲ್ಲೆಲ್ಲ ಏನಾಗ್ತೀನಿ, ನೀನು ಸಫಲನಾಗ್ತಿ ಎಂಬುದಾಗಿ. ದೇವರ ವಾಕ್ಯದಲ್ಲಿ ದೇವರೊಂದಿಗೆ ನಾವು ನೆಲೆಯಾಗಿರುವುದಾದರೆ ಹೆಚ್ಚಿನ ಒಂದು ಫಲಗಳನ್ನು ನಾವು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಲೋಕದ ಕಾರ್ಯಗಳಲ್ಲಿ ನಾವು ಎಷ್ಟು ನೆಲೆಗೊಳ್ಳುತ್ತೇವೆ, ಲೋಕದ ಕಾರ್ಯಗಳಲ್ಲಿ ನಾವು ಎಷ್ಟು ಆಸಕ್ತಿ ತೋರಿಸುತ್ತೇವೆ, ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವರಲ್ಲಿ ನಾವು ನೆಲೆಗೊಂಡವರಾಗಿ, ವಾಕ್ಯದಲ್ಲಿ ನೆಲೆಗೊಂಡವರಾಗಿ
ದೇವರೊಂದಿಗೆ ನಮ್ಮ ನಂಬಿಕೆ ವಿಶ್ವಾಸವನ್ನು ಬೆಳೆಸಿಕೊಂಡವರಾಗಿ ಆತನಿಗೆ ಹೇರಳವಾದ ಫಲಗಳನ್ನು ನಾವು ತರುವಂಥವರಾಗಿರಬೇಕು. ನಮ್ಮ ಕುಟುಂಬಕ್ಕೆ ನಾವು ಆಶೀರ್ವಾದ, ನಮ್ಮ ಸಭೆಗೆ ನಾವು ಆಶೀರ್ವಾದ. ಹೌದು, ನಾನು ದೇವರಲ್ಲಿ ನೆಲೆಯಾಗಿದ್ದೇನೆ, ಇವತ್ತು ಅನೇಕ ಆಶೀರ್ವಾದ ಬಿಡುಗಡೆಗಳನ್ನು ನಾನು ಕಾಣ್ತಾ ಇದ್ದೇನೆ ಅನ್ನುವಂಥ ಒಂದು ನಂಬಿಕೆ ನಮ್ಮೊಳಗಡೆ ಬರಬೇಕು, ನಾವು ನೆಲೆಗೊಳ್ಳಬೇಕು. ಅದಕ್ಕೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಅನೇಕ ಸಾರಿ ಲೋಕವನ್ನು ನೋಡಿ ಲೋಕದ ಹಿಂದೆ ನಾವು ಹೋಗಿರ್ಬೋದು, ಕೆಲವು ಸಾರಿ ಪ್ರಾರ್ಥನೆಯಿಂದ ನಾವು ದೂರ ಆಗಿರ್ಬೋದು, ವಾಕ್ಯದಿಂದ ದೂರ ಆಗಿರ್ಬೋದು, ಸಭೆಯಿಂದ ದೂರ ಆಗಿರ್ಬೋದು. ಆದರೆ ಅನ್ಯಥಾ ಹಾಗಾಗದೆ ಮತ್ತೆ ನಮ್ಮನ್ನು ನಾವು ಸರಿಪಡಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸಭೆಯಲ್ಲಿ ನಾವು ನೆಲೆಗೊಳ್ಳುವುದಾದರೆ ನಾವು ಹೇರಳವಾಗಿ ಫಲ ಕೊಡುವಂತೆ ದೇವರು ನಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಕರ್ತನಿಗೆ ಮಹಿಮೆಯಾಗಲಿ. ಈ ವಾಕ್ಯವನ್ನು ದೇವರ ಆಶೀರ್ವಾದ ಮಾಡಲಿ. ಹಾಗಾದರೆ ಇವತ್ತಿನಿಂದ ನಾನು ಫಲ ಕೊಡುವುದಕ್ಕಾಗಿ ದೇವರಲ್ಲಿ ನೆಲೆಗೊಳ್ಳೋಣ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ದೇವರಿಗೆ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಹೌದು ಕರ್ತನೆ, ಅಪ್ಪ, ಅನೇಕ ಸಾರಿ ನನ್ನಿಂದ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ, ಅನೇಕ ಸಾರಿ ನನ್ನಿಂದ ವಾಕ್ಯಗಳನ್ನು ಧ್ಯಾನಿಸೋಕ್ಕಾಗಿಲ್ಲ, ಅನೇಕ ಸಾರಿ ಸಭೆಯಿಂದ ನಾನು ದೂರ ಆಗಿದ್ದೇನೆ, ನನ್ನನ್ನು ಕ್ಷಮಿಸಿರಿ ದೇವರೇ. ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಆರಾಧನೆಯಲ್ಲಿ ನಾನು ನೆಲೆಯಾಗಿದ್ದುಕೊಂಡು ದೇವರೇ, ಪರಿಶುದ್ಧಾತ್ಮನೇ, ಏಸಯ್ಯ, ನಿಮ್ಮ ಸಂಗಡ ನಾನು ನೆಲೆಯಾಗಿದ್ದುಕೊಂಡು ಕರ್ತನೆ, ನೀವು ಬಯಸುವ ರೀತಿಯಲ್ಲಿ ಹೇರಳವಾದ ಫಲಗಳನ್ನು ನಾನು ಕೊಡಲಿಕ್ಕಾಗುವಂತೆ ನನ್ನನ್ನು ಆಶೀರ್ವಾದ ಮಾಡಿರಿ. ನಾನು ಕೊಡತಕ್ಕಂಥ ಫಲಗಳ ಮೂಲಕವಾಗಿ ನಿಮ್ಮ ನಾಮ ಮಹಿಮೆ ಆಗಲಿ ಕರ್ತನೆ. ನಾನು ಸಭೆಗೂ, ಕುಟುಂಬಕ್ಕೂ, ಸಮಾಜಕ್ಕೂ ನಾನು ಆಶೀರ್ವಾದವಾಗಿರುವಂತೆ, ಅನೇಕರಿಗೆ ನಾನು ಆಶೀರ್ವಾದದ ಫಲಗಳನ್ನು ಕೊಡುವಂತೆ ನನಗೆ ಸಹಾಯ ಮಾಡಿರಿ. ಆಶೀರ್ವಾದ ಮಾಡಿ ನಡೆಸಿರಿ. ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆಯೇ, ಆಮೇನ್, ಆಮೇನ್. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಾಕ್ಯವನ್ನು ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡಿ ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್.